2 ನಿಮಿಷದಲ್ಲಿ ರೆಡಿಯಾಗುವ ಟೊಮೆಟೊ ಸಾಸ್ಮೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ಗೆ ಅಥವಾ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು 1 ಚಮಚ ಸಾಕು. ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಬಾಡಿಸ್ಕೊಂಡ್ಬಿಟ್ಟು, ನಂತರ ಉರಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಟೊಮೆಟೊನು ಕೂಡ ಹೆಚ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಅದನ್ನು ಈ ಟೈಮಲ್ಲಿ ನೀವು ಹಾಕಬೇಕಾಗುತ್ತೆ. ನೋಡಿ, ಹಾಕಿದ ಕೂಡಲೇ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಮಿಕ್ಸ್ ಆದಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಮೊಸರನ್ನು ಹಾಕಿಬಿಟ್ಟು ಅದನ್ನು ಮಜ್ಜಿಗೆ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಇಲ್ಲಿ ಪೂರ್ತಿ ತಣ್ಣಗಾಗಿದೆ, ಅಂದರೆ ಟೊಮೆಟೊ ಹಾಕಿದ ಕೂಡಲೇ ಆಟೋಮೆಟಿಕ್ಕಾಗಿ ತಣ್ಣಗಾಗ್ಬಿಡುತ್ತೆ. ನಂತರ ಇದಕ್ಕೆ ಮಜ್ಜಿಗೆನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ರುಚಿಯಾದ ಒಂದು ಟೊಮೆಟೊ ಸಾಸ್ಮೆ ರೆಡಿ. ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ. ಒಮ್ಮೆ ಟ್ರೈ ಮಾಡಿ, ಬೇಗ ಕೂಡ ಆಗುತ್ತೆ. ಖಂಡಿತ ಇಷ್ಟಪಟ್ಟೇ ಪಡ್ತೀರಾ ನೀವು. ಮಜ್ಜಿಗೆನ ಹಾಕಿದ್ಮೇಲೆ ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ. ಟೊಮೆಟೊ ಹಾಕಿದ ಕೂಡಲೇ ನೀವು ಗ್ಯಾಸ್ ಆಫ್ ಮಾಡ್ತೀರಲ್ಲ, ಅಷ್ಟೇ ಆಯಿತು. ನೋಡಿ, ಇವಾಗ ರುಚಿಯಾದ ಟೊಮೆಟೊ ಸಾಸ್ಮೆ ರೆಡಿಯಾಗಿದೆ. ಸಿಂಪಲ್ ಹಾಗೂ ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಬೇಕಾದರೆ ಮೇಲಿಂದ ಸ್ವಲ್ಪ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.